ತಾಯಿಗಾಗಿ ಮನೆಯನ್ನ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು. ಅಪ್ಪ ಕಟ್ಟಿಸಿದ ಮನೆ ಉಳಿಸಿ ಅಂತ ತಾಯಿ ಬೇಡಿಕೆ ಇಟ್ಟಿದ್ರು. ತಂದೆ ನೆನಪು ಉಳಿಸ್ಕೊಳ್ಳೋದಕ್ಕೆ ಮಕ್ಕಳು ಕೂಡ ಮುಂದಾಗಿದ್ದಾರೆ. BML ಲೇಔಟ್ನಲ್ಲಿ ನಿರ್ಮಾಣ ಮಾಡಿರುವಂಥ ಮನೆ ಟಿ ಯಲ್ಲಪ್ಪ, ಶಾಂತಮ್ಮ ಇವರಿಗೆ ಸೇರಿದ 2 ಅಂತಸ್ತಿನ ಮನೆ. ಮಳೆ ಬಂದಾಗೆಲ್ಲ ಮನೆ ಹಾಗೂ ಆವರಣ ಜಲಾವೃತ ಆಗ್ತಾ ಇದೆ. ಹಾಗಾಗಿ ಅವರೊಂದು ಪ್ಲಾನ್ ಮಾಡ್ತಾರೆ, ಮನೆಯನ್ನು ಕೆಡವಿ ಬೇರೆ ಕಡೆ ಮತ್ತೆ ನಿರ್ಮಾಣ ಮಾಡೋಣ ಅಂಥೇಳಿ ಮಕ್ಕಳು ಪ್ಲಾನ್ ಮಾಡ್ತಾರೆ, ಅದಕ್ಕೆ ಮುಂದಾಗ್ತಾರೆ. ಆಗ ತಾಯಿ ಆಸೆ ಪಡ್ತಾರೆ, ತಂದೆ ನೆನಪಿದೆ, ತಂದೆ ಕಟ್ಟಿಸಿದಂಥ ಮನೆಯದು, ಹಾಗಾಗಿ ಇದನ್ನು ಕೆಡವಬೇಡಿ, ಡೆಮಾಲಿಷ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ಆಸೆಯಂತೆ 100 ಅಡಿ ಇಡೀ ಮನೆಯನ್ನು ಹಿಂದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, 2 ಅಂತಸ್ತಿನ ಮನೆ ಅದು. ಆ ಮನೆ ಅಡಿಗೆ ಜಾಕ್ಗಳನ್ನು ಕೊಟ್ಟು ಸುಮಾರು 100 ಅಡಿ ಹಿಂದಕ್ಕೆ ಇಡೀ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ. ಮನೆ ಶಿಫ್ಟಿಂಗ್ ಅಂತ ಹೇಳಿದ್ರೆ ಮನೆಯ ವಸ್ತುಗಳನ್ನು ಶಿಫ್ಟ್ ಮಾಡೋದಲ್ಲ, ಇಡೀ ಮನೆಯನ್ನೇ ಶಿಫ್ಟ್ ಮಾಡಿದ್ದಾರೆ ಹಿಂದಕ್ಕೆ 100 ಅಡಿಗಳಷ್ಟು. ಇನ್ನು ಆ ತಾಯಿಯವರನ್ನ ನಮ್ಮ ಪ್ರತಿನಿಧಿ ಭರತ್ ಮಾತಾಡಿಸಿದ್ದಾರೆ, ನೋಡ್ಕೊಂಡು. ಶಾಂತಮ್ಮ ಅವರಿದ್ದಾರೆ, ಇದೇ ತಾಯಿಗೋಸ್ಕರ ಮಕ್ಳಿಗೆ ಮನೇನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಮನೇನ ಡೆಮಾಲಿಷ್ ಮಾಡಬೇಕು ಅಂತ ಅಂದ್ಕೊಂಡ್ರು ಮಕ್ಕಳು. ಅಂದರೆ ಮಳೆ ಬರ್ತಾ ಇದೆ, ಮಳೆ ನೀರು ಒಳಗೆ ಬರ್ತಾ ಇದೆ ಅಂತ ನೀವು ಬೇಡ ಅಂತಂದ್ರೆ ಈಗ ನಿಮಗೋಸ್ಕರ ಒಂದು ದೊಡ್ಡ ಸಾಹಸ ನಡೀತಾ ಇದೆ. ಏನು ಹೇಳ್ತೀರ? ನನಗೆ ತುಂಬ ಖುಷಿ ಕೊಡ್ತಾ ಇದೆ, ಯಾಕಂದರೆ ಕಷ್ಟಪಟ್ಟಿದ್ದೀವಲ್ಲ, ಅದಕ್ಕೆ ಇವಾಗ ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಅಮ್ಮ, ಯಾವಾಗ ಮನೆ ಕಟ್ಟಿದ್ದು, ಆ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ಯಾವ ಥರ ಕಟ್ಟಿದ್ರೆ? ಅಂದರೆ ತುಂಬ ಕಷ್ಟ ಇರುತ್ತೆ ಒಂದು ಮನೆ ಕಟ್ಟೋದು. 10 ಲಕ್ಷ ವ್ಯಾಪಾರ ಮಾಡ್ತಾ ಇದ್ದು, ಸಂಪಾದನೆ ಮಾಡಿದ್ದು, ಇನ್ನೇನು ಗೌರ್ಮೆಂಟ್ ಸಂಬಳ ಏನೂ ಇರಲ್ಲ, ಸ್ವಲ್ಪ ವ್ಯಾಪಾರ ಮಾಡ್ತಾ ಇದ್ದೀವಿ ಅಷ್ಟೇ. ಅದರಲ್ಲಿ ಕಷ್ಟಪಟ್ಟಿರೋದು ಹಿಂಗೆ ಮಾಡ್ತಾರೆ ಅಂತ ಒಂದು ಬೇಜಾರಿತ್ತು. ಏನೋ ಹಿಂಗೆ ಮಾಡಿದ್ರಲ್ಲ ಅಂತ ತುಂಬ ಹಿಂಗೆ ಕಷ್ಟಪಟ್ಟಿರೋದು ನನಗೂ ತುಂಬಾ ಯೋಚನೆ ಆಯಿತು, ಏನು ಹಿಂಗೆ ಆಯ್ತಲ್ಲ, ಹಿಂಗೆ ಮಾಡ್ತಾರೆ ಅಂತ. ಆಮೇಲೆ ಯಾರೋ ಹೇಳಿದ್ದು ಇಲ್ಲ, ಟಿ ವಿನಲ್ಲೇ ನೋಡಿದ್ರೆ ಏನೋ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾವ್ರೆ. 22 ವರ್ಷ 23 ವರ್ಷದಿಂದ ಒಂದು 10 ಲಕ್ಷ 13 ಲಕ್ಷ ಇನ್ವೆಸ್ಟ್ ಮಾಡಿ ಮನೆ ಕಟ್ಟೋದು ಇದೆಯಲ್ಲ, ತುಂಬ ದೊಡ್ಡ ಇದು. ಈಗ ಅದನ್ನು ಮನೆ ಶಿಫ್ಟ್ ಮಾಡೋದಕ್ಕೆ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಈಗ 10 ಲಕ್ಷ ಮೇಲೆ ಖರ್ಚು ಅಂದರೆ ಇದು ಹೊರೆ ಆಗ್ತಿಲ್ವ ಅಂತ? ಏನು ಇದು ಇಲ್ಲ, ಏನೋ ದೇವರು ಕೊಟ್ಟಂಗೆ ನಾವು ಮಾಡಬೇಕಲ್ಲ, ಸಾಧನೆ ಮಾಡಬೇಕಲ್ಲ. ಕಷ್ಟ ಅಂತ ಕೈ ಕಟ್ಟಿ ಕೂತ್ರೆ ಆಗಲ್ಲ, ಏನೋ ಒಂದು ಸಾಧನೆ ಮಾಡಬೇಕು. ನಮ್ಮ ಮಕ್ಕಳು ಮಾಡ್ತಾವ್ರೆ, ನನಗೆ ತುಂಬ ಸಂತೋಷ ಆಗುತ್ತೆ. ಮಕ್ಕಳಿಗೋಸ್ಕರ ತಾಯಿ ಜೀವ ಮತ್ತು ಜೀವನ ಎರಡನ್ನೂ ಮುಡಿಪಾಗಿ ಇಟ್ಬಿಡ್ತಾರೆ ಜೀವನ ಪರ್ಯಂತ. ಈಗ ನಿಮ್ಮ ಮಕ್ಕಳು ನಿಮಗೋಸ್ಕರ ಒಂದು ಮನೇನ ಒಂದು ಸಾಹಸ ಅನ್ನೋ ರೀತಿಯಲ್ಲಿ ಶಿಫ್ಟ್ ಮಾಡ್ತಾರೆ. ಏನು ಹೇಳ್ತೀರಾ ಮಕ್ಕಳ ಬಗ್ಗೆ ಈ ಸಂದರ್ಭದಲ್ಲಿ? ಏನು ಹೇಳ್ತೀರಾ? ಮಕ್ಕಳು ಒಳ್ಳೆಯವರಾಗಿ ಬೆಳೆದವ್ರೆ, ನನ್ನ ಮಾತು ಬೆಲೆ ಕೊಡ್ತಾರೆ, ನನಗೂ ಖುಷಿ ಆಗುತ್ತೆ. ಅಷ್ಟು ಭಗವಂತ ಕೊಟ್ಟವನಿ, ಅಷ್ಟು ಸಾಕು. ತಂದೆ ತಾಯಿ ಆಸೆಯಂತೆ ಮನೆ ಕಟ್ಟಿದ್ದನ್ನು ಡೆಮಾಲಿಷ್ ಮಾಡದೆ ಅದನ್ನು ಶಿಫ್ಟಿಂಗ್ ಮಾಡೋದ್ರ ಮುಖಾಂತರ ತಾಯಿಗೆ ತಕ್ಕ ಮಕ್ಕಳು, ತಂದೆ ತಾಯಿಗೆ ತಕ್ಕ ಮಕ್ಕಳು ಅನ್ನೋದನ್ನು ಪ್ರೂವ್ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೈಸೂರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.